Bodygas Kennel YouTube channel. ನಿಜ ಹೇಳ್ಬೇಕಂದ್ರೆ ಇವತ್ತು ಏನ್ ವಿಡಿಯೋ ಮಾಡೋದಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಗೊಂಬೆ ಹೇಳಿದ್ದು ನಂದು ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ ಇದೆ, ಅದನ್ನ ನಾನು ಹೇಳ್ತೀನಿ. ಆಮೇಲೆ ನಂದು ಸುಮಾರು ಮೆಮೊರೀಸ್ ಇದೆ, ಅದನ್ನ ನಾನು ಹೇಳ್ತೀನಿ ಅಂತ ನಾ ಹೇಳಿದೆ. ಅಲ್ಲ ಗೊಂಬೆ, ನೀನ್ ಮಾತಾಡಿದ್ರೆ ಅರ್ಥ ಆಗುತ್ತಾ ಅವ್ರಿಗೆ ಅಂತ. ಸೊ ಇವತ್ತು ನಾವು ಇವ್ರದ್ದು ಕೆಲವೊಂದು ಫನ್ನಿ ಮೂಮೆಂಟ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ನೆನ್ಪಿಟ್ಕೊಬೇಕಾಗಿರೋ ಮೆಮೊರೀಸ್ ಆಗಿರ್ಬೋದು ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆದ್ರೆ ನಮಗೊಂದು ಚೂರು ಕೆಲಸ ಇದೆ. ಸೊ ನಾವು ನಿಮಗೆ ಅದ್ರ ಜೊತೆ ನಾವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೂ ಅದನ್ನ ಅರ್ಥ ಮಾಡಿಸ್ತೀವಿ, ಅಲ್ಲ ಹೇಳ್ತೀವಿ ನಾವು ಹೆಂಗೆ ಏನ್ ಮೆಮೊರಿ ಇವ್ರದ್ದು ಅಂತೆಲ್ಲ. ಅಂದ್ರೆ ನಮ್ಗೆ ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ಇರುತ್ತೆ, ನಿಮ್ಗೂ ಖುಷಿ ಕೊಡಬಹುದು ಅಂತ ಅನ್ಕೊಂಡಿದೀವಿ. ನೋಡಿ, ಎಂಜಾಯ್ ಮಾಡಿ. ಇವಳೇ ಹೇಳಿ ಇವಳೇ ಟ್ರೋಲ್ ಆಗೋ ಒಂದು ಸಿಚುವೇಶನ್ ಇದೆ. ನಾನು ನಿಮಗೆ ಅದನ್ನ ಆಮೇಲೆ ಹೇಳ್ತೀನಿ. ರೈಟ್, ಅಲ್ಲಿಗೆ ಸ್ಟಾರ್ಟ್ ಮಾಡೋಣ. ಅದೇ ಮೂಮೆಂಟ್ ಹೇಳೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಎಷ್ಟು ನೆನಪಾಗುತ್ತೋ, ನಮ್ಮ ಪಾತ್ರ ತೊಳೆದಾಗೋಷ್ಟೊತ್ತಿಗೆ ಅಷ್ಟನ್ನು ಹೇಳೋಣ. ಫಸ್ಟ್ ಫನ್ನಿ ಮೂಮೆಂಟ್, ಗೊಂಬೆನೆ ಟ್ರೋಲ್ ಆಗ್ತೀನಿ ಅಂತ ಅವಳು ಹೇಳಿದ್ಲಲ್ವ, ಸೊ ನಾವು ಅವಳ ಬಗ್ಗೆನೇ ಹೇಳ್ತೀವಿ. ಏನಂದ್ರೆ ಮೊನ್ನೆ ನಾವು ಫುಡ್ ತರಕಂತ ಹೋಗಿದ್ವಿ. ನಾವು ಚಿಕ್ಕಮಂಗ್ಳೂರಿಂದ ಫುಡ್ ತಗೊಂಡ್ಬರೋದು. ಇಷ್ಟು ಜನ ಇರೋದ್ರಿಂದ ನಮಗೆ 20 kg ಬ್ಯಾಗ್ ಆ ಥರ ಸುಮಾರು ಬೇಕಾಗುತ್ತೆ. ಸೊ ಅಪ್ಪ ಏನು ಮಾಡ್ತಿದ್ರು ಅಂತಂದ್ರೆ ತಲೆ ಮೇಲೆ ಹಿಂಗೆ ಹೊತ್ಕೊಂಡು ಬ್ಯಾಗ್ ತಗೊಂಡು ಬರ್ತಿದ್ರು. ಇವರು ಮೇಲೆ ಕೆಳಗೆ ಅದೊಂದು ಸ್ವಲ್ಪ ಹಿಂಗಿರೋದ್ರಿಂದ ಮೇಲೆ ಕೆಳಗೆ ಓಡಾಡ್ತಿದ್ಲು. ಒನ್ ಟೈಮ್ ಅವಳಿಗೂ ಸಾಕಾಯ್ತು ಮೇಲೆ ಕೆಳಗೆ ಇರೋದು ಓಡಾಡಕ್ಕೆ. ಅದಕ್ಕೆ ಹೀಗಿದ್ದಿದ್ದರಿಂದ ಅವಳು ನಿಂತಿದ್ಲು. ನಾನು ಇವಳು ಅಲ್ಲೇ ನಿಂತಿದ್ವಾ. ಅವಳು ಅಪ್ಪ ಒಳಗೆ ಹೋಗಿದ್ದು. ಅದೇನಿದ್ರೆ ಗ್ಲಾಸ್ ಡೋರ್ ಇತ್ತು, ಒಂದ್ ಸೈಡ್ ಓಪನ್ ಇತ್ತು. ಅದು ಹಿಂಗೆ 2 ಸೈಡಿಂದ ಡೋರ್ ತೆಗಿಯೋದು. ಒಂದ್ ಸೈಡ್ ಡೋರ್ ಓಪನ್ ಡೋರ್ ಇದ್ದಿದ್ದು, ಅದ್ರಲ್ಲಿ ಒಂದ್ ಸೈಡ್ ಡೋರ್ ಓಪನ್ ಇತ್ತು, ಒಂದ್ ಸೈಡ್ ಡೋರ್ ಕ್ಲೋಸ್ ಆಗಿತ್ತು. ಅದನ್ನ ಗೊಂಬೆನ ಅವಳಿಗೆ ಗೊತ್ತಿರ್ಲಿಲ್ಲ ಹೇಗೆ ಒಂದೇ ಸೈಡ್ ಡೋರ್ ಓಪನ್ ಇರೋದು ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ಬಿಟ್ಟಿದ್ದಾಳೆ ಅಂದ್ರೆ ಅಪ್ಪ ಒಳಗೆ ಹೋಗಿದ್ದು. ಅವಳು ಸೀದಾ ಹೋಗ್ತೀನಿ ಅಂತ ನಾ ಗ್ಲಾಸಿಗೆ ಹೊಡ್ಕೊಂಡಿದ್ದಳು. ಅವಳಿಗೊಂದು ಆಗೋಯ್ತು. ಅಂದ್ರೆ ನಾವೆಲ್ಲರೂ ನೋಡ್ನ ಜೋರ್ ನಗಾಡಿದ್ವಾ. ಅಂದ್ರೆ ಸರಿ ಜೋರ್ ಹೊಡ್ಕೊಂಡಿದ್ದಾಳು. ಅವಳು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ಲು, ಇದು ಡೋರ್ ಓಪನ್ ಇದೆ ಅಂತ. ಸೀದಾ ಹೋಗಿ ಬಡಿಸ್ಕೊಂಡ್ಲು ಒಂದ್ಸತಿ. ನಾವೆಲ್ಲ ನಗಾಡಿದ್ದೆ ಅಂತ ಅವಳಿಗೊಂಥರ ಆಗೋಯ್ತು. ನಾವು ಅವತ್ತು ಕಾರಲ್ಲಿ ಬರ್ತಾನೆ ಹೇಳ್ಕೊಂಡು ನಗಾಡಿದ್ದೆ, ಎಂತ ಗೊಂಬೆ ನಿಂಗೆ ಕಣ್ಕಾಣಲ್ವ ಅಂತ. ಆ ತರ ಆಗುತ್ತೆ ಕೆಲವೊಂದ್ಸತಿ. ಅವಳದು ಓವರ್ ಕಾನ್ಫಿಡೆನ್ಸ್ ಆಗಿದ್ದಷ್ಟೇ. ಈ ಪಾತ್ರೆ ಸ್ಟೋರಿ ಕೇಳಿ, ಅದು ಇನ್ನೂ ಚೆನ್ನಾಗಿ. ಹೌದಲ್ಲ, ಈ ಪಾತ್ರೆ ನೋಡಿ ಹೆಂಗಿದೆ ಅಂತ. ನೋಡಿ ಕಾಣ್ತಿದ್ಯಾ? ನೋಡಿ ಈ ಪಾತ್ರೆ ಹೇಗಿರ್ಬೇಕು ಅಂದ್ರೆ ಹೀಗಿರ್ಬೇಕು. ಇದು ಒಂದ್ ಸ್ವಲ್ಪ ಲೈಟ್ ಆಗಿ ಡಿಸೈನ್ ಆಗಕ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಈ ತರ ಇರ್ಬೇಕು, ಹೀಗಿರ್ಬೇಕಾಯ್ತಾ? ಅದೇನಾಗಿದೆ, ಹಿಂಗಾಗಿದೆ. ಅದೇ ಸ್ಟೋರಿ ಹೇಳಿ ನೀನು. ನಾವು ಮೊನ್ನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಒಂದ್ ವಿಡಿಯೋ ಅದ್ರಲ್ಲಿ ಜೂಲಿ, ಡಾಲಿ, ಹ್ಯಾಪಿ, ಮೋನಿ ಅಂತಿದ್ದಾರೆ. ಅದ್ರಲ್ಲಿ ಈ ಕೆಲಸ ಮಾಡಿರೋ ಮಾಸ್ಟರ್ ಪೀಸ್ ಬಂದು ಡಾಲಿ ಅಂತ. ಡಾಲಿ ಮಕ್ಕಳೇ, ಜೂಲಿ ಕಮ್ಮಿ, ಹೈಯೆಸ್ಟ್ ಮಾಡಿದ್ರೆ ಡಾಲಿ. ಅವಳು ದಿನಾ ಸಂಜೆ ಒಂದ್ ಪಾತ್ರೆ ಅನ್ನ ಸಮೇತ ತಗೊಂಡೋಗಿ, ಅಲ್ಲ ಅವಳು ಟೆರಿಟರಿ ಅಂತ ಹೇಳಿದ್ನಲ್ಲ, ಅಲ್ಲಿ ತಗೊಂಡೋಗಿ ಇಟ್ಕೊಳ್ಳೋದು, ಊಟ ಮಾಡೋದು, ಊಟ ಆದ್ಮೇಲೆ ಪಾತ್ರೆ ಪೂರ್ತಿ ಕಚ್ಚೋದು. ಇದು ಇವಾಗ ಮೋನಿ ಸ್ಟಾರ್ಟ್ ಮಾಡಿದಾರೆ ಅದೇ ಕೆಲಸನ. ಅದಕ್ಕೆ ಲೈಟ್ ಆಗಿ ಇನ್ನು ಸ್ಟಾರ್ಟ್ ಆಗಿದೆ ಅಷ್ಟೇ. ಅದು ಒರಿಜಿನಲ್ ಜೂಲಿ ಪಾತ್ರೆ. ಇನ್ನೊಂದು ಡಾಲಿ ಪಾತ್ರೆ ಇದೆ, ಫುಲ್ ಡಿಸೈನ್ ಆಗಿದೆ, ಅದನ್ನ ತೋರಿಸ್ತೀವಿ. ಜೂಲಿ ಡಾಲಿ ಅವಾಗ ಮುಂಚೆ ಒಟ್ಟಿಗಿರೋರ. ಡಾಲಿ ಇದ್ದವಳು ನನ್ನ ಪಾತ್ರೆ ಮಾತ್ರ ಯಾಕೆ ಹಂಗಾಗ್ಬೇಕು, ಜೂಲಿ ಪಾತ್ರೆ ಯಾಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವಳು ಇಬ್ರದ್ದು ಪಾತ್ರೆ ಡಿಸೈನ್ ಮಾಡಿದ್ದ. ನೆಕ್ಸ್ಟ್ ಬಂದ್ರೆ ಅದು ಸಿಕ್ಕಿದ್ರೆ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ. ಇದು ಡಾಲಿದು ಒಂದು ಕೆಲಸ ಅವಳು ಮಾಡಿದ್ದು. ಅದೀಗ ಮೋನಿ ಮತ್ತೆ ಡಾಲಿ ಹೇಳ್ತಿದ್ದ. ಮೋನಿಗೂ ಹೇಳ್ಕೊಡ್ತಿದ್ದಾಳೆ ಹೆಂಗೆ. ಈಗ ಸೀನಿಯರ್ಸ್ ಎಲ್ಲರೂ ಜೂನಿಯರ್ಸಿಗೆ ಹೇಳೋದು ಹೆಂಗೆ ಏನ್ ಕೆಲಸ ಮಾಡ್ತಿದ್ವಿ, ನೀವು ಅದನ್ನೇ ಮಾಡಿ ಅಂತ. ಆಮೇಲೆ ಮೆಮೊರೀಸ್ ಅಂತ ಹೇಳಿದ್ರೆ ನನಗೆ ಅದು ಯಾವಾಗಲೂ ನೆನಪಿರುತ್ತೆ. ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಈ ಖುಷಿ ಮಿಂಚು, ಹನಿ, ಗೊಂಬೆ ಇವರೆಲ್ಲ, ಗೊಂಬೆ ಇನ್ನು ಬಂದಿರಲಿಲ್ಲ. ಖುಷಿ ಮಿಂಚು ಇವರೆಲ್ಲ ಇದ್ದಿದ್ದು. ಜೂಲಿ ಸಣ್ಣವಳಿದ್ಲು. ಅವ್ರಿದ್ದಾಗ ನಾವು ಒಂದ್ಸತಿ ಡಾಗ್ ಶೋ ಹೋಗಿದ್ವಿ ಕಾರ್ಕಳದಲ್ಲಿ. ನಮ್ಗೆ ಅದು ಗೊತ್ತು, ಡಾಗ್ ಶೋ ನೋಡಕ್ ಹೋಗಿದ್ವಿ. ನಾನು ಫಸ್ಟ್ ನಮ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ. ಫಸ್ಟ್ ಟೈಮ್ ನಾವು ಬ್ಲಾಗ್ ಮಿಸ್ ಆಗ್ತಿದೆ. ನಾವು ಫಸ್ಟ್ ಟೈಮು ನೋಡಕ್ ಹೋಗಿದ್ದೆ, ಏನದು ಡಾಗ್ ಶೋ ನೋಡಕ್ ಹೋಗಿದ್ವಿ. ಅದಾದ್ಮೇಲೆ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಫಸ್ಟ್ ಟೈಮ್ ಅಂದ್ರೆ ಕಾರ್ಕಳಕ್ಕೆ 2022 ಅಲ್ಲಿ ಯಾವಾಗ ಮಾರ್ಚ್ ಅಲ್ಲಿ ಕಾರ್ಕಳ. ಅದು ಹೋಗಿದ್ ಸ್ಟೋರಿ ಕೇಳ್ಬೇಕು ನೀವು. ಅಂದ್ರೆ ಅವಾಗ ನಮ್ ಕಾರ್ ಏನೋ ಸೇಲ್ ಮಾಡಿದ್ವಾ ಏನೋ ಅದ್ರ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ಅಂತ ಅದು ಆನ್ ಆಗ್ತಿರ್ಲಿಲ್ಲ. ಸೊ ನಾವು ಶೋಗೆ ಹೋಗ್ತೀವಿ
ಅಂತ ರಿಜಿಸ್ಟರ್ ಆಗಿತ್ತು, ಹೋಗ್ಲೇಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವದು ಓಮ್ನಿ ಓಮ್ನಿ ಇತ್ತು. ಅದರಲ್ಲಿ ಖುಷಿ, ಮಿಂಚು, ಹನಿ, ಆಮೇಲೆ ಜೂಲಿ, ಇನ್ನೊಬ್ರು ಯಾರನ್ನ ಕರ್ಕೊಂಡು ಹೋಗಿದ್ರು, ರಾಣಿ. ರಾಣಿ, ಇಷ್ಟು ಜನ ಕರ್ಕೊಂಡು ಹೋಗಿದ್ವಿ ನಾವು. ಪ್ರೈಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಮ್ಗೆ, ಸುಮ್ಮನೆ ಹೋಗಿದ್ ನಾವು. ಅಲ್ಲಿ ಹೋಗಿ ಫಸ್ಟ್ ರೌಂಡ್ ಆಯ್ತು, ರಾಣಿಗೆ ಸೆಕೆಂಡ್ ಪ್ಲೇಸ್ ಬಂತಲ್ಲೇ. ಫಸ್ಟ್ ಪ್ಲೇಸ್ ರಾಣಿಗೆ ಫಸ್ಟ್ ಪ್ಲೇಸ್, ಜೂಲಿ ಥರ್ಡ್ ಪ್ಲೇಸ್, ಜೂಲಿ ಥರ್ಡ್, ಮಿಂಚುಗೆ ಫಸ್ಟ್ ಪ್ಲೇಸ್. ಸೆಕೆಂಡ್ ಮಿಂಚು ಫಸ್ಟ್. ಮಿಂಚು ಕಾರ್ಕಳ ಶೋಲ್ ಫಸ್ಟ್. ಆ ಗ್ಲಾಸ್ ಇಂದ ಎರಡು ಅದ್ರಲ್ಲಿ ಒಂದೇನೋ ಹೊಡೆದೋದಂಗ. ಅದೇ ಇಬ್ರಿಗೆ ಫಸ್ಟ್ ಪ್ಲೇಸ್ ಬಂತು, ಜೂಲಿಗೆ ಥರ್ಡ್ ಪ್ಲೇಸ್ ಬಂತು, ಮತ್ತಿಬ್ರಿಗೆ ಬರ್ಲಿಲ್ಲ, ಖುಷಿಗೆ ಮತ್ತೆ ಹನಿಗೆ. ಅವ್ರು ಕಪ್ಪಿ ರೌಂಡಿಗೆ ಬಂದಿದ್ರು, ಅವ್ರು ಇನ್ನ ಸಣ್ಣವ್ರು 6 ತಿಂಗಳೇನೋ ಆಗಿತ್ತು. ಸೊ ಅವ್ರಿಗೆ ಬಂದಿರ್ಲಿಲ್ಲ. ಇವ್ರ 3 ಜನಕ್ಕೆ ಬಂದಿದ್. ನಮ್ಗೆ ಅದೊಂಥರ ಏನ್ ಹೇಳೋದು, ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂತಾನೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಡಾಗ್ ಶೋ ಹೋಗಿದೀವಿ, ಆಮೇಲೂ ಎಲ್ಲ ಖುಷಿ ಆಗಿದೆ. ಬಟ್ ಅದು ನೆಕ್ಸ್ಟ್ ಲೆವೆಲ್ ಖುಷಿ, ಅಂದ್ರೆ ನಮ್ಗೆ ಇನ್ನು ಹೊಸದು, ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾವು ಹೇಗಿರುತ್ತೆ ಅಥವಾ ನಮಗ್ ಪ್ರೈಸ್ ಬರುತ್ತೆ. ಅಷ್ಟು ನಾಯಿಗಳ ಮಧ್ಯೆ ನಮಗೂ ಬರುತ್ತೆ ಪ್ರೈಸ್, ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದೊಂಥರ ಮೆಮೊರೀಸ್, ಯಾವಾಗ್ಲೂ ನೆನ್ಪಿರುತ್ತೆ ಅನ್ನೋ ತರದ್ ಮೆಮೊರಿ ಅದು. ಅದೇನು ಉತ್ಸವ ಅನ್ಸುತ್ತೆ. ಏನೋ ಕಾರ್ಕಳ ಉತ್ಸವ ಏನೋ ಸಮಥಿಂಗ್ ನಡೀತಾ ಇತ್ತು. ಏನಂದ್ರೆ ಗುಡ್ಡಿ ಇವ್ರ ಅಕ್ಕ ಇದ್ದಾಳೆ, ಇವ್ರಕ್ಕ ಅಂದ್ರೆ ಹನಿ ಮಗಳಿದ್ದಾಳಲ್ಲ, ಅವಳು ಏನ್ ಮಾಡ್ಬಿಟ್ಟಿದ್ಲು ಅಂದ್ರೆ ಒಂದ್ಸತಿ ನಾವು ಬ್ಲೌಸ್ ಇಟ್ಟಿದ್ವಿ ಆಯ್ತಾ, ಸ್ಟಿಚ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ವಿ, ಅದಲ್ಲಿ ಇಟ್ಟಿದ್ವಿ. ಅವಳಿಗೆ ಅದೆಲ್ಲ ಕುತೂಹಲ, ನಿಮಗೆ ಹೇಳಿದ್ವಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ಕುತೂಹಲ. ಅದೇನಾದ್ರೂ ವಿಡಿಯೋ ನಾವು ಮಾಡಿದ್ರೆ ಅಥವಾ ಅದೇನಾದ್ರೂ ಫೋಟೋ ತಕೊಂಡಿದ್ರೆ 100% ಅಟ್ಯಾಚ್ ಮಾಡಿದ್ವಿ. ನಿಜವಾಗಿಯೂ ನಾವು ಆ ಟೈಮಲ್ಲಿ ಅನ್ಕೊಂಡ್ವಿ ವಿಡಿಯೋ ಅಥವಾ ಫೋಟೋ ತೆಗಿಬೋದಿತ್ತು ಅಂತ. ನಮಗೆ ಆ ಟೈಮಲ್ಲಿ ತಲೆಗೆ ಹೋಗ್ಲಿಲ್ಲ. ನಾವು 4 ಜನ ಮೊಬೈಲ್ ನೋಡ್ತಾ ಕೂತಿದ್ವಿ. ಅವಳು ಗುಡ್ಡಿ ರೂಮಿಗೆ ಹೋಗಿದ್ಲು. ಅವಳು ಗೊತ್ತು ಸೈಲೆಂಟ್ ಆಗಿ ಎಂದೂ ಇರಲ್ಲ, ಏನೋ ಮಾಡ್ತಿದ್ದಾಳೆ ಅಂತ. ಗುಡ್ಡಿ ಅಂತ ಕರಿತಿದೀವಿ ಅಂತ. ಬರ್ತಿದ್ದಾಳೆ, ಆ ಬ್ಲೌಸ್ ನೀವು ನೋಡಿದ್ರೆ ಮಾತ್ರ ಸತ್ಯ ಎಷ್ಟು ನಗ್ತಿದ್ರಿ ಅಂತಿಲ್ಲ. ಯಾಕಂದ್ರೆ ಅದು ಬ್ಲೌಸ್ ಹೆಂಗಿತ್ತು ಅಂದ್ರೆ ಕೆಳಗಡೆ ಒಂದ್ ಸ್ವಲ್ಪ ಒಂದು ಶೇಪ್ ಅಲ್ಲಿ ಓಪನ್ ಇತ್ತು. ಅದು ಹಿಂಗೆ ರೌಂಡ್ ಶೇಪ್ ಅಲ್ಲಿ ಇತ್ತಲ್ವಾ, ಅವಳು ಏನ್ ಮಾಡ್ಬಿಟ್ಟಿದ್ದಾಳೆ, ಆ ರೌಂಡ್ ಶೇಪ್ ಅಲ್ಲಿ ಒಳಗ್ ತಲೆ ಹಾಕೊಂಡು ಕೈ ಹಾಕೋದ್ರಲ್ಲಿ ಇರುತ್ತಲ್ವಾ, ಆ ಕೈ ಹಾಕಿದ್ಮೇಲೆ ಅವ್ಳು 2 ಕೈ ಹಾಕೊಂಡು ಬ್ಲೌಸ್ ಹಾಕೊಂಡೇ ಬಂದ್ಬಿಟ್ಟಿದ್ದಾಳೆ. ಅವಳು ಹಾಕೊಂಡ್ ಬಂದು ನಮ್ಮ ಮುಂದೆ ನಿಂತ್ಕೊಂಡು ಬಾಲ ಅಲ್ಲ ಆಡಿಸ್ತಿದ್ದಾಳೆ. ನಮಗೆಲ್ಲ ಒಂದ್ ಜೋರ್ ನಗು. ಅಂದ್ರೆ ನಾವು ಹೇಳ್ತಿರೋದು ಅಷ್ಟು ಫನ್ನಿ ಆಗಿತ್ತು ಅಂತ. ಅವಳು ಅಂದ್ರೆ ಇವಾಗ ನಿಮ್ಗೆ ಬರೀ ಮಾತಲ್ಲಿ ಕೇಳಿ ಅದಷ್ಟು ಫನ್ನಿ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಬಟ್ ರಿಯಾಲಿಟಿ ಅವತ್ ನಾವು ನೋಡ್ಬೇಕಾದ್ರೆ ಮಾತ್ರ ನಗು ಬರ್ತಿತ್ತು ನಮ್ಗೆ. ಈಗ ನಂಗೆ ನೆನ್ಸ್ಕೊಂಡ್ರು ಅಷ್ಟೇ ನಗು ಬರುತ್ತೆ. ಅದೇ ಹೇಳಿದಲ್ಲ, ಬೀಗರ್ಸ್ಗಳು ಎಷ್ಟು ಆಕ್ಟಿವ್ ಇರ್ತವೆ ಅಂದ್ರೆ ಅದು ಒಂದು ಎಕ್ಸಾಂಪಲ್ ಅಷ್ಟೇ. ಆ ತರ ಸುಮಾರು ಮಾಡಿದಳು ಅವಳು. ಅದೇ ಈಗ ಹೇಳಕ್ ಹೋದ್ರೆ ನೆನ್ಪು ಬರಲ್ಲ. ಪಾತ್ರೆ ತೊಳೆದಿದ್ದಾಗಿದೆ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೊತೆ ಮಾತಾಡ್ತಾ ಪಾತ್ರೆ ತೊಳೆದಿದ್ದೆ ಗೊತ್ತಾಗ್ಲಿಲ್ಲ. ಹಾಗೆ ನಮ್ಮ ಸ್ಟೋರೀಸ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ನಿಮ್ಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಪೆಟ್ಸ್ ಜೊತೆ ನಿಮ್ಮದು ಹೀಗೆ ಸ್ಟೋರೀಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಅಡಿಗಾ